ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. 2028ಕ್ಕೆ ಕರ್ನಾಟಕದಲ್ಲಿ JDS ಅಧಿಕಾರವನ್ನು ಮಾಡುತ್ತಾ HD ಕುಮಾರಸ್ವಾಮಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾನೆ. ಹಾಗಾದರೆ ಕಾಂಗ್ರೆಸ್ ಎಷ್ಟು ಸ್ಥಾನವನ್ನು ಗೆಲ್ಲುತ್ತೆ 2028ಕ್ಕೆ? BJP ಕಥೆ ಏನು? ಮೋದಿ ಮಾಡಿರ್ತಕ್ಕಂಥ ಹೊಸ ತಂತ್ರ ಕಾಂಗ್ರೆಸ್ ವೋಟ್ ಬ್ಯಾಂಕನ್ನು ಛಿದ್ರ ಮಾಡುತ್ತಾ? ಎಲ್ಲವನ್ನ ನಾನು ನಿಮ್ಮ ಮುಂದಿರ್ತಾ ಹೋಗ್ತೀನಿ ವೀಕ್ಷಕರೇ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಕರ್ನಾಟಕದಲ್ಲಿ 2028ಕ್ಕೆ ಕುಮಾರಸ್ವಾಮಿಗೆ ಬಂಪರ್ ಅಂತ ಹೇಳಲಾಗ್ತಾ ಇದೆ. 2028ಕ್ಕೆ ಕರ್ನಾಟಕದಲ್ಲಿ HD ಕುಮಾರಸ್ವಾಮಿ CM ಆಗಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಕಾರಣ ಏನಂದರೆ, ಈಗೇನು ಕಾಂಗ್ರೆಸ್ ಅಧಿಕಾರದಲ್ಲಿದೆ 136 ಸ್ಥಾನಗಳನ್ನು ಗೆದ್ದು ಈಗ 138 ಸ್ಥಾನಗಳಿಗೆ 139 ಸ್ಥಾನಗಳಿಗೆ ಬಂದಿದೆ. ಇದು 2028ಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ ಸಮೀಕ್ಷೆ. ಕಾರಣ ಏನಂದರೆ, ಯಾರೆಲ್ಲ ಮತವನ್ನು ಕೊಟ್ಟರೋ ಆ ಎಲ್ಲ ಸಮುದಾಯಗಳ ವಿರೋಧವನ್ನು ಕಾಂಗ್ರೆಸ್ ದಿನ ದಿನ ಕಟ್ಟಿಕೊಳ್ತಾ ಇದೆ. ಒಂದು ಕಡೆ ಲಿಂಗಾಯತರ ವಿರೋಧಿ, ಮತ್ತೊಂದು ಕಡೆ ಒಕ್ಕಲಿಗರನ್ನು ವಿರೋಧಿಸ್ಕೊಂಡು ರಾಜಕಾರಣವನ್ನು ಮಾಡ್ತಾ ಇದೆ. ಕೇವಲ OBCಯಿಂದ ಮಾತ್ರ, OBC ಓಟ್ ಅಂತಂದರೆ ಏನು, ಅಹಿಂದ ಓಟು, OBC ಅನ್ನೋದಕ್ಕಿಂತ ಅಹಿಂದ ಓಟ್ ಇದ್ರೆ ಸಾಕಪ್ಪ, ನಾವು ಚುನಾವಣೆಯನ್ನು ಗೆಲ್ತೇವೆ. ಮುಂದೆ 2028ಕ್ಕೆ ಚುನಾವಣೆ ಗೆಲ್ಲಲಿಕ್ಕೆ ಅಹಿಂದ ಮತ ಮಾತ್ರ ಸಾಕು, ಅಥವಾ OBC ಓಟ್ ಮಾತ್ರ ಸಾಕು ನಮಗೆ ಅನ್ನೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿದ್ರು. ಆದ್ರೆ ಈಗ ಮೋದಿ ಏನು ತಂತ್ರವನ್ನು ಮಾಡಿದ್ದಾರೆ, ಆ ತಂತ್ರಕ್ಕೆ ಆ OBC ಓಟ್ ಕೂಡ ಒಡೆದೋಗ್ತಾ ಇದೆ ಕಾಂಗ್ರೆಸ್ಸಿಂದ. ಕಾಂಗ್ರೆಸ್ ಬಲವಾಗಿ ನಂಬಿಕೊಂಡಿತ್ತು ಇತರ ಹಿಂದುಳಿದ ವರ್ಗ, ದಲಿತರು, ಅಲ್ಪಸಂಖ್ಯಾತರು ಓಟ್ಗಳನ್ನೇ ನಂಬಿ ನಾವು ಚುನಾವಣೆಯನ್ನು ಮಾಡ್ತೀವಿ ನೆಕ್ಸ್ಟ್ ಅನ್ನೋ ರೀತಿಯಲ್ಲಿ ಅವರನ್ನು ಬಿಂಬಿಸ್ತಾ ಇತ್ತು. ಆದರೆ ಈಗ ಅದರಲ್ಲಿ ಅಹಿಂದದಲ್ಲಿ ಹಿಂದುಳಿದ ವರ್ಗ ಇದೆಯಲ್ಲ, ಆ ಹಿಂದುಳಿದ ವರ್ಗ ಕಾಂಗ್ರೆಸ್ಗೆ ಕೈ ಕೊಡ್ತಕ್ಕಂಥದ್ದು ಬಹುತೇಕ ಫಿಕ್ಸ್ ಆಗಿದೆ. ಕಾರಣ ಏನಂದರೆ, ಹೊಸ UGC ನಿಯಮವನ್ನು ಏನು ಜಾರಿಗೆ ತಂದಿದ್ದಾರೆ, ಅದು ಹಿಂದುಳಿದ ವಿದ್ಯಾರ್ಥಿಗಳನ್ನ ಒಂದು ಹೊಸ ನಿಯಮದೊಳಗಡೆ ಸೇರಿಸಿರ್ತಕ್ಕಂಥದ್ದು. ಏನು ಹೊಸ ತಲೆಮಾರಿನ ಮತದಾರರಿದ್ದಾರೆ, ಹಿಂದುಳಿದ ವರ್ಗದ ಯೂತ್ ವೋಟರ್ಸ್ ಇದ್ದಾರಲ್ಲ, ಅವರೆಲ್ಲರೂ ಕೂಡ ಮೋದಿ ಕಡೆ ತಿರುಗಿ ನೋಡ್ತಕ್ಕಂಥ ವಿಚಾರ ಪ್ರಸ್ತಾಪ ಆಗ್ತಾ ಇದೆ ವೀಕ್ಷಕರೇ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಬಹುತೇಕ ಏನು ಹಿಂದುಳಿದ ವರ್ಗದ ಯೂತ್ ವೋಟರ್ಸ್ ಮೋದಿ ಪರವಾಗಿ ನಿಲ್ತಾರೆ 2028 ಚುನಾವಣೆಯಲ್ಲಿ ಅಂತ ಹೇಳಲಾಗ್ತಾ ಇದೆ. ಅಂದರೆ BJP ಪರವಾಗಿ ನಿಲ್ತಾರೆ, JDS ಪರವಾಗಿ ನಿಲ್ತಾರೆ ಅನ್ನೋ ವಿಚಾರವನ್ನು ಮುಂದಿರ್ತಾ ಇದ್ದಾರೆ ವೀಕ್ಷಕರೇ. ಇದೆಲ್ಲದರ ಜೊತೆಗೆ ಏನಪ್ಪ ಈಗೊಂದು ಏನು ಇಂಟೆಲಿಜೆನ್ಸಿ ರಿಪೋರ್ಟ್ ಏನಿದೆ, ಮನೆ ಹೇಳುವಂಥ ಇಂಟೆಲಿಜೆನ್ಸಿ ರಿಪೋರ್ಟ್ ಇತ್ತಲ್ಲ, ಆ ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರನೇ ಇವತ್ತು ಕುಮಾರಸ್ವಾಮಿ ಅವರು ಇಲ್ಲಿ ಬಂದು ಕರ್ನಾಟಕದಲ್ಲಿ ಟೂರ್ ಮಾಡ್ತಿದ್ದಾರೆ. ಜೊತೆಗೆ ಸಂಘಟನೆ ಮಾಡಲಿಕ್ಕೆ ಇಷ್ಟು ಬೇಗ ಕುಮಾರಸ್ವಾಮಿ ಅವರು ಹೇಳಿದ್ರು ಅಂದರೆ ಅವ್ರ ಕೈಲಿರ್ತಕ್ಕಂಥ ಒಂದು ಇಂಟೆಲಿಜೆನ್ಸಿ ರಿಪೋರ್ಟ್. ಆ ಇಂಟೆಲಿಜೆನ್ಸಿ ರಿಪೋರ್ಟ್ ಹೇಳ್ತಾ ಇದೆ, ಆ ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ ಕರ್ನಾಟಕದಲ್ಲಿ JDSಗೆ ಉತ್ತಮ ಅವಕಾಶ ಇದೆ. ಕಾರಣ ಏನಂದರೆ, ಕಳೆದ ಬಾರಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಯ್ತಾರೆ ಅನ್ನೋ ಕಾರಣಕ್ಕೆ ಒಕ್ಕಲಿಗರು ಎಲ್ಲರೂ ಕೂಡ ಬಹುತೇಕ ಕಾಂಗ್ರೆಸ್ ಜೊತೆ ಹೋದ್ರು. ಆ ಕಾರಣಕ್ಕೆ ಕಾಂಗ್ರೆಸ್ 20ಕ್ಕಿಂತ ಹೆಚ್ಚು ಹೋದ್ರು, 23-24 ಶಾಸಕರು ಕಾಂಗ್ರೆಸ್ಸಿಂದ ಗೆದ್ದು ಬಂದರು. ಒಕ್ಕಲಿಗ ಶಾಸಕರು ಕಾಂಗ್ರೆಸ್ಸಿಂದ ಗೆದ್ದು ಬಂದರು. ಮಂಡ್ಯದಲ್ಲಿ ಕಾಂಗ್ರೆಸ್ ಬಿಟ್ಟು ಬೇರೆ ಯಾರು ಗೆಲ್ಲಕ್ಕಾಗಲಿಲ್ಲ. ಅಂದರೆ ಕಾಂಗ್ರೆಸ್ ಆ ಮಟ್ಟಕ್ಕೆ JDSನ ವಾಶ್ ಮಾಡಿ ಮಂಡ್ಯವನ್ನು ಗೆದ್ಕೊಂಡು ಹೋಗಿದ್ದು ಕಾಂಗ್ರೆಸ್. ಆದರೆ ಈ ಬಾರಿ ಅದು ಸಾಧ್ಯನಾ? 2028ಕ್ಕೆ ಹಾಗೆ ಕಾಂಗ್ರೆಸ್ ಗೆಲ್ಲುತ್ತಾ ಅಂದರೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಅಲ್ಲಿ ಮುಂದಿನ ಚುನಾವಣೆಗೆ ಏನು 2028 ಚುನಾವಣೆ ಇದೆ, ಆ 2028 ಚುನಾವಣೆಗೆ ಮಂಡ್ಯದಲ್ಲಿ, ಅಥವಾ ಮಂಡ್ಯ ಇರ್ಬೋದು, ಹಳೆ ಮೈಸೂರು ಭಾಗ ಇರ್ಬೋದು, ಇಲ್ಲಿ JDS ತನ್ನ ಪ್ರಾಬಲ್ಯವನ್ನು ಮತ್ತೆ ಮರುಸ್ಥಾಪಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಬಹುತೇಕ JDS ತನ್ನ ಹಳೆ ಪ್ರಾಬಲ್ಯ ಇತ್ತಲ್ಲ, ಹಳೆ ಪ್ರಾಬಲ್ಯವನ್ನು ಮರುಸ್ಥಾಪನೆ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಬಹುತೇಕ ಒಕ್ಕಲಿಗರು, ಹಳೆ ಮೈಸೂರು ಭಾಗದಲ್ಲಿರ್ತಕ್ಕಂಥ ಬಹುತೇಕ ಒಕ್ಕಲಿಗರು JDS ಅನ್ನು ಬೆಂಬಲಿಸ್ತಾರೆ. ಸೊ ಹಾಗಾಗಿ JDS ಕರ್ನಾಟಕದಲ್ಲಿ 40ರಿಂದ 50 ಸ್ಥಾನಗಳನ್ನು 2028 ಚುನಾವಣೆಯಲ್ಲಿ ಗೆಲ್ಲುವ ಮುಖಾಂತರ ಕಿಂಗ್ ಮೇಕರ್ ಆಗಿ ಹೊರಹೋಗುತ್ತೆ ಅಂತ ಹೇಳಲಾಗ್ತಾ ಇದೆ. BJP 70ರಿಂದ 80 ಸ್ಥಾನಗಳನ್ನು ಗೆದ್ದರೆ ಕಾಂಗ್ರೆಸ್ 100ರಿಂದ 104 ಅಥವಾ 108 ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನೋ ಒಂದು ವಿಚಾರವನ್ನು ಮುಂದಿಡ್ತಾ ಇದೆ ವೀಕ್ಷಕರೇ. ಸೊ ಇಲ್ಲಿ ಕಾಂಗ್ರೆಸ್ 104 ಅಥವಾ 108 ಸ್ಥಾನವನ್ನು ಗೆದ್ದು ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ JDS ಇಲ್ಲದೆ ಸರ್ಕಾರವನ್ನು ರಚನೆ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಇಲ್ಲಿ JDS ಅನಿವಾರ್ಯ. ಆದರೆ JDS BJP ಜೊತೆ ಚುನಾವಣೆಗಿಂತ ಮೊದಲೇ ಮೈತ್ರಿಯನ್ನು ಮಾಡ್ಕೊಳ್ಳುವಂಥ ವಿಚಾರ ಮುಂದಿರೋದ್ರಿಂದ, ಚುನಾವಣೆಯಲ್ಲಿ ಮೈತ್ರಿಯನ್ನು ಮಾಡ್ಕೊಂಡೇ ಚುನಾವಣೆಗೆ ಹೋಗ್ತಾ ಇರೋದ್ರಿಂದ JDS ಆಟೋಮೆಟಿಕ್ ಆಗಿ BJP ಜೊತೆ ಹೋಗ್ತದೆ. ಸೊ ಹಾಗಾಗಿ ಕುಮಾರಸ್ವಾಮಿಯ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ BJP ಘೋಷಣೆ ಮಾಡ್ತಕ್ಕಂಥ ಚಾನ್ಸಸ್ ಇದೆ.
ಸೊ ಹಾಗಾಗಿ JDS ಮತ್ತು BJP ಸರ್ಕಾರ ಕರ್ನಾಟಕದಲ್ಲಿ 2028ಕ್ಕೆ ರಚನೆ ಆಗೋದು ಬಹುತೇಕ ಪಕ್ಕ ಅಂತ ಹೇಳಲಾಗ್ತಿದೆ. ಎಲ್ಲದರ ಜೊತೆಗೆ JDS ಇಂದ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರೆ BJP ಇಂದ ವಿಜಯೇಂದ್ರನನ್ನ ಉಪಮುಖ್ಯಮಂತ್ರಿಯನ್ನ ಮಾಡಿ ಯಡಿಯೂರಪ್ಪ ಅವ್ರನ್ನ ಕುಮಾರಸ್ವಾಮಿ ಜೊತೆ ಟೂರ್ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಿದೆ BJP ಅಂತ ಹೇಳಲಾಗ್ತಿದೆ ವೀಕ್ಷಕರೇ. ಒಂದು ಕಡೆ ಲಿಂಗಾಯತ ಮತ್ತು ಒಕ್ಕಲಿಗ ಕಮ್ಯುನಿಟಿ ಜೊತೆಗೆ ಮೇಜರ್ ಕಮ್ಯುನಿಟಿ ಜೊತೆಗೆ ಅದರ ಜೊತೆಗೆ ಏನು OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ಇತರೆ ಹಿಂದುಳಿದ ವರ್ಗಗಳು ಬರ್ತಾವಲ್ಲ, ಒಕ್ಕಲಿಗ ಲಿಂಗಾಯತನ ಹೊರತುಪಡಿಸಿ, ಒಕ್ಕಲಿಗ ಲಿಂಗಾಯತ ಶೆಟ್ರು ಅಂದರೆ ಬಂಟ್ರು ಅಂತ ನಾವೇನು ಕರಿತೀವಿ, ಈ ಮೂರು ಕೆಟಗರಿಯನ್ನು ಹೊರತುಪಡಿಸಿ ಏನು ಇತರೆ ಒಂದು ಹಿಂದುಳಿದ ವರ್ಗಗಳು ಬರ್ತವೆ ಆ ವೋಟ್ ಕೂಡ BJP ಪರವಾಗಿ ಬರ್ತವೆ, JDS ಪರವಾಗಿ ಬರ್ತವೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಸೊ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ 2028ಕ್ಕೆ ಕುಮಾರಸ್ವಾಮಿಗೆ ಬಂಪರ್ ಅಂತ ಹೇಳಲಾಗ್ತಾ ಇದೆ. ಕುಮಾರಸ್ವಾಮಿ 100ಕ್ಕೆ 100 ಈ ಬಾರಿ 5 ವರ್ಷ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಕಾರಣ ಏನಂದ್ರೆ BJP ಹೈಕಮಾಂಡ್ ಜೊತೆ ಕುಮಾರಸ್ವಾಮಿ ಅತ್ಯುತ್ತಮವಾದಂಥ ಬಾಂಧವ್ಯವನ್ನು ಹೊಂದಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಏನಾದರೂ BJPಗೆ ಹೈಕಮಾಂಡ್ ಅಂತಿದ್ರೆ ಅದು ಕುಮಾರಸ್ವಾಮಿ ಅಂತ ಹೇಳಲಾಗ್ತಾ ಇದೆ, ದೇವೇಗೌಡರು ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದಲ್ಲಿ BJP ಹೈಕಮಾಂಡ್ ಯಾರಪ್ಪ ಅಂತ ಕೇಳಿದ್ರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅಂತ ಹೇಳಲಾಗ್ತದೆ. ಆ ಮಟ್ಟಕ್ಕೆ ಪ್ರಭಾವವನ್ನು ಕುಮಾರಸ್ವಾಮಿ ಅವರು ಹೈಕಮಾಂಡ್ ಮಟ್ಟದಲ್ಲಿ ಹೊಂದಿದ್ದಾರೆ. ಸೊ ಹಾಗಾಗಿ ಕುಮಾರಸ್ವಾಮಿ ಅವರು ಮುಂದೆಗೆ 28ರಿಂದ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿರ್ತಾರೆ ಅಂತ ಹೇಳಲಾಗ್ತದೆ. ಪೂರ್ಣಾವಧಿ CM ಆಗಿ ಅಧಿಕಾರವನ್ನು ನಿರ್ವಹಿಸ್ತಾರೆ ಅಂತ ಹೇಳಲಾಗ್ತದೆ. ಸೊ ವೀಕ್ಷಕರೇ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಕಾರಣ ಏನಂದ್ರೆ ಇಲ್ಲಿ ಮಹಿಳಾ ವೋಟರ್ಸ್ ಇಷ್ಟೊಂದೆಲ್ಲ ಉಚಿತವನ್ನು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಇಷ್ಟು ಸುಲಭವಾಗಿ ಸೋಲಿಕ್ಕೆ ಸಾಧ್ಯನಾ? ಅಧಿಕಾರವನ್ನು ಕಳ್ಕೊಳ್ಳುತ್ತಾ? ಇಷ್ಟು ಈಸಿಯಾಗಿ ಅಧಿಕಾರವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯನಾ? ಇಷ್ಟೊಂದು ಉಚಿತಗಳನ್ನು ಕೊಟ್ಟಿದ್ದಾರೆ, ಮಹಿಳೆಯರನ್ನು ಬೆಂಬಲಿಸಿದ್ದಾರೆ, ಉಚಿತ ಬಸ್ ಕೊಟ್ಟಿದ್ದಾರೆ, ಇವೆಲ್ಲವೂ ಇದ್ದಾಗ ಬಸ್ ಪ್ರಯಾಣವನ್ನು ಉಚಿತ ಮಾಡಿದ್ದಾರೆ. ಇಷ್ಟೆಲ್ಲ ಕೊಟ್ಟಾಗ ಕಾಂಗ್ರೆಸ್ ಅಧಿಕಾರವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯನಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.